ನೀರಿಗೆ ಪರದಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಲಕ್ಕೇನಹಳ್ಳಿ ಗ್ರಾಮಸ್ಥರ ಆಕ್ರೋಶ. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕೇನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಅಭಾವ ತೀವ್ರಗೊಂಡಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮಕ್ಕೆ ಸರಬರಾಜಾಗುವ ನೀರನ್ನು ಸೂಕ್ತವಾಗಿ ನಿರ್ವಹಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಗ್ರಾಮದ ಕೆಲವರು ತಮ್ಮ ಮನೆಗಳಲ್ಲಿ ದೊಡ್ಡ ದೊಡ್ಡ ಸಂಪ್ಗಳನ್ನು ನಿರ್ಮಿಸಿಕೊಂಡು ಬೃಹತ್ ಪೈಪ್ಲೈನ್ಗಳ ಮೂಲಕ ನೀರನ್ನು ಅನಗತ್ಯವಾಗಿ ಪೋಲು ಮಾಡುತ್ತಿದ್ದಾರೆ. ಈ ಕುರಿತು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಸೂಕ್ತ ಕ್ರಮ ಕೈಗೊಂಡಿಲ್ಲ ಎಂದು ಸ್ಥಳೀಯರು ದೂರಿದ್ದಾರೆ. ಸ್ವಚ್ಛತೆಯ ಅಭಾವ, ರೋಗ ರುಜಿನಗಳ ಭೀತಿ, ನೀರಿನ ಸಮಸ್ಯೆಯಷ್ಟೇ ಅಲ್ಲ, ಗ್ರಾಮದಲ್ಲಿ ವರ್ಷಗಳಿಂದ ಚರಂಡಿಗಳು ಹಾಗೂ ಕುಡಿಯುವ ನೀರಿನ ತೊಟ್ಟಿಗಳ ಸುತ್ತಮುತ್ತ ನೈರ್ಮಲ್ಯ ಸಂಪೂರ್ಣವಾಗಿ ಹದಗೆಟ್ಟಿದೆ. ಚರಂಡಿ ಹೂಳು ತೆಗೆಯದೆ ದುರ್ನಾತ ಬೀರುತ್ತಿದ್ದು, ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ನಮ್ಮ ಗ್ರಾಮದ ಕಷ್ಟ ಆಲಿಸಲು ಯಾವುದೇ ಅಧಿಕಾರಿಗಳು ಭೇಟಿ ನೀಡುತ್ತಿಲ್ಲ. ನಾವು ಕರ್ನಾಟಕದಲ್ಲಿದ್ದೇವೋ ಅಥವಾ ಬೇರೆ ದೇಶದಲ್ಲಿದ್ದೇವೋ ಎಂಬ ಅನುಮಾನ ಕಾಡುತ್ತಿದೆ ಎಂದು ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಮೇಲಧಿಕಾರಿಗಳು ತಕ್ಷಣವೇ ಲಕ್ಕೇನಹಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿ ಅನಧಿಕೃತ ಪೈಪ್ಲೈನ್ಗಳನ್ನು ತೆರವುಗೊಳಿಸಿ ಕುಡಿಯುವ ನೀರು ಹಾಗೂ ಸ್ವಚ್ಛತೆಯ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. అంతా ಲಕ್ಕೇನಹಳ್ಳಿ ನಮ್ಮೂರಿಗೆ ಜಾಸ್ತಿ ಪ್ರಾಬ್ಲಮ್ ಆಗಿದೆ. ನೀರೇ ಬರ್ತಿಲ್ಲ. ಜಾಸ್ತಿ ಇದು ಸಂಪು ಇದೆಲ್ಲ ಇದೆ, ಅದಕ್ಕೆ ಹೋಗ್ತಿದೆ ನೀರು. ಜಾಸ್ತಿ ನೀರು ಪ್ರಾಬ್ಲಮ್ ಆಗಿದೆ. ನೀರಲ್ಲಿ ಲಕ್ಕೇನಹಳ್ಳಿ ಇಲ್ಲಿ ನೀರು ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಊರಾಗೆ ಎಲ್ಲ ಸಂಪುಗಳು ಹಾಕಿದ್ದಾರೆ. ನಮ್ಮೂರಾಗೆ ಯಾವುದು ಅದು ಕಾಲೋನಿಗೆ ನೀರು ಬರೋದಿಲ್ಲ. ಎಲ್ಲ ಸಿಲಿಂಡಿಗಳೆಲ್ಲನೂ ತೊಳೆದಿಲ್ಲ. ನಮ್ಗೆ ನೀರು ಬರೋ ಇಲ್ಲ, ಇಲ್ಲ, ಪ್ರಾಬ್ಲಮ್ ಆಗುತ್ತೆ. ಪಿಡು ಹೇಳಿದ್ರೆ ಅವರು ನಂಬೋದಿಲ್ಲ. ನಾವು ಹೆಂಗೆ ಮಾಡೋದು? ನಾವೇನು ಕುಡಿಯೋದು? ನಾವು ಹೇಳ್ರಿ ಸರ್. ಹತ್ರ ಬಂದು ಬಿಂದಿಗಳು ಹತ್ಕೊಂಡು ಬರ್ತೀವಿ. ಅಲ್ಲಿ ಏನು ಮಾಡ್ತೀರ ಮಾಡ್ರೆ, ನಮ್ಗೆ ನೀರು ಕೊಡಿರ. ಯಾವ ರೀತಿ ಇಲ್ದಿರ ನಮ್ಮ ಕಾಲುವೆ ಏನು ಆಗಬೇಕು? రత్నమ్మ దిగువ కాలువలో ఉండేది మేము. కాలువనికి నీళ్ళు వస్తూ ఉండలా. ఎగునే గేట్ బాల్ అంతా తిప్పేస్తూ ఉన్నారు, సొంపులకు వేసుకుంటా ఉన్నారు. పోయి తిప్పేసి వస్తే వచ్చేలేదు. ఇక్కడ ఒక సుక్క కానీ వస్తూ ఉండలే. 8 దినాలు అయింది. వాటర్ మ్యాన్ లేదు. సెక్రటరీకి చెప్పినాము, పీడోకి చెప్పినాము, ఎవరు పట్టించుకుంటా ఉండలా. మా ఊరు గవర్నమెంట్ లిస్ట్లో ఉందా లేదా అదొక చెప్పండి. డ్రమ్ము కడిగి 6 నెలలు అయింది. డ్రమ్ము కడిగినలా ఆ నీళ్ళు తాగి పిల్లలకంతా పడిసారు జ్వరాలు, ఒట్టి పులుగులు. డ్రమ్ముల్లో పైపులు వేసుకుంటే పైపులు పెరిగి పారేస్తూ ఉండారు. ఊర్లో ఇంటికి 10-15 వేసుకో ఉండారు. వాళ్ళతో అడిగే వాళ్ళే. ఏడాది ఇంకా సరెండీలు పట్టించుకునే ఉండలా. ఏంటుకుండేది వాటర్ మ్యాన్ ఎవరో నేను దానికి వాడు ఊరిసి పెట్టి వెళ్ళిపోయినాడు. వాడికి సంబలం తీసుకుని వెళ్తా. వాడేం తీసుకోకుండా ఊరికే ఉంటాడా? 70 వాళ్ళు తిట్టినారంటే ఊరంతా తిట్టినారా? ఊరంతా ఎవరు తిట్టిండ్లా కదా. నీళ్ళు ఎడొచ్చు కదా, ఎవరినో పెట్టచ్చు కదా. చాలు.